ಇಂಡೋರಾ ಸ್ಪೋರ್ಟ್ಸ್ ಇವೆಂಟ್ಸ್ ಕಡೆಯಿಂದ ಹುಳಿಮಾವು ಭಾಗದ ಇಸ್ಲಾಮಿಯಾ ಆಟದ ಮೈದಾನದಲ್ಲಿ MLA ಕಾನ್ಸ್ಟಿಟ್ಯೂನ್ಸಿಯಿಂದ ಏನಿದ್ದಾರೆ ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರೋ ವಾರ್ಡ್ ಮೆಂಬರ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡೋ ಥರ. ಇವತ್ತು 1 ಲಕ್ಷ ನಗದು ಬಹುಮಾನ ಇರತಕ್ಕಂಥ ಒಂದು ಕ್ರೀಡಾಕೂಟ ಆಯೋಜನೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಇದೆ. ಬೆಂಗಳೂರಿನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ಪ್ರತಿಭಾನ್ವಿತ ಕ್ರಿಕೆಟ್ ಆಟಗಾರರನ್ನ ಸೇರಿಸಿ ಕ್ರಿಕೆಟ್ ಟೂರ್ನಿಗಳನ್ನ ಆಯೋಜಿಸುವಂತಹ ಒಂದು ಮಹತ್ತರವಾದಂತಹ ಕೆಲಸಕ್ಕೆ ಇದೀಗ ಇಂಡೋರ್ ಸ್ಪೋರ್ಟ್ಸ್ ಈವೆಂಟ್ಸ್ ಅವರು ಮುಂದಾಗಿದ್ದಾರೆ. ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಈ ರೀತಿಯಾದಂತಹ ಒಂದು ಪಂದ್ಯಾವಳಿಗಳನ್ನ ಆಯೋಜಿಸುವ ಮುಖಾಂತರ ಒಂದು ಪ್ರತಿಭಾನ್ವಿತ ಕ್ರಿಕೆಟ್ ಆಟಗಾರರನ್ನ ಒಂದೆಡೆ ಸೇರಿಸಿದಂತಾಗುತ್ತದೆ. ಕ್ರೀಡೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ಮೂಡಿಸುವಂತಹ ಕೆಲಸವನ್ನು ಕೂಡ ಈ ಒಂದು ಇಂಡೋರ್ ಸ್ಪೋರ್ಟ್ಸ್ ಈವೆಂಟ್ಸ್ ವತಿಯಿಂದ ನಡೆಯುತ್ತಿದೆ. ಈ ಒಂದು ಪಂದ್ಯಾವಳಿಗಳು ಈಗ ಉಳುಮಾವಿನ ಇಸ್ಲಾಮಿಯಾ ಆಟದ ಮೈದಾನದಲ್ಲಿ ಆಯೋಜನೆಗೊಂಡಿತ್ತು. ಇದು ಬೆಂಗಳೂರಿನ ವಿವಿಧ ಭಾಗಗಳಿಂದ ಆಗಮಿಸುವಂತಹ 18 ತಂಡಗಳಿಗೂ ಕೂಡ ಈ ಒಂದು ಟೂರ್ನಿ ನಡೆಯಲಿದೆ. ಮೊಟ್ಟ ಮೊದಲನೇ ಬಾರಿಯ ಈ ಒಂದು ಕ್ರೀಡಾಕೂಟವನ್ನ ವಿನಾಯಕ್ ಅಂಡ್ ಅಸೋಸಿಯೇಟ್ಸ್ ನೇತೃತ್ವದಲ್ಲಿ ವಿನಾಯಕ್ ಅವರ ಆಪ್ತ ಮಿತ್ರರಾದಂತಹ ಮುರಳಿ, ಸತೀಶ್, ಚೇತನ್, ಮೋಹನ್, ಮಂಜುನಾಥ್, ಕಾರ್ತಿಕ್ ಮತ್ತು ಚರಣ್ ರವರು ಸೇರಿದಂತೆ ಅವರೆಲ್ಲ ಸ್ನೇಹಿತರು ಕೂಡ ಈ ಒಂದು ಟೂರ್ನಿಯನ್ನ ಆಯೋಜಿಸಿದ್ದಾರೆ. ಈ ಟೂರ್ನಿಯ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಜೋಹರ್ ಮಾಡಿದ ಚೆಂಡು ಬಾಲ ಸುತ್ತಮುತ್ತಿಯ ಅದನ್ನು ಯಾವತ್ತೂ ಹೌದು, ಕ್ರಿಕೆಟ್ ಅಂದ್ರೆ ಭಾರತೀಯರಿಗೆ ಎಲ್ಲಿಲ್ಲದ ಪ್ರೀತಿ ಮತ್ತು ಹೆಚ್ಚು ಈ ಒಂದು ಆಟದ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾರೆ. ಅದರಲ್ಲೂ ಕೂಡ IPL ಯಾವಾಗ ಆರಂಭವಾಯಿತೋ ಅದರ ನಂತರ ದೇಶದ ಗಲ್ಲಿಗಳಲ್ಲೂ ಕೂಡ ಈ ಒಂದು ಟೂರ್ನಿಗಳು ನಡೆಯುತ್ತಿವೆ. ಅಂತೆಯೇ ಈಗ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಆಯಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಆಟಗಾರರನ್ನ ಪ್ರೋತ್ಸಾಹಿಸುವಂತಹ ಸಲುವಾಗಿ ಈ ಒಂದು ಟೂರ್ನಿಯನ್ನ ಇಂಡೋರ್ ಸ್ಪೋರ್ಟ್ಸ್ ಈವೆಂಟ್ಸ್ ಅವರು ಆಯೋಜಿಸ್ತಾ ಇದ್ರೆ, ಟೂರ್ನಿಗೆ ವಿಶೇಷವಾಗಿ ವಿನಾಯಕ್ ಅಂಡ್ ಅಸೋಸಿಯೇಟ್ಸ್ ನೇತೃತ್ವದಲ್ಲಿ ಈ ಒಂದು ಟೂರ್ನಿ ಕೂಡ ನಡೆಯುತ್ತಿದೆ. ವಿನಾಯಕ್ ರವರ ನೇತೃತ್ವದಲ್ಲಿ ಅವರ ಮಿತ್ರರಾದಂತಹ ಮುರಳಿ, ಸತೀಶ್, ಚೇತನ್, ಮೋಹನ್, ಮಂಜುನಾಥ್, ಕಾರ್ತಿಕ್ ಮತ್ತು ಚರಣ್ ರವರು ಈ ಒಂದು ಪಂದ್ಯಾವಳಿಗಳನ್ನು ಆಯೋಜಿಸಿ ಗೆದ್ದಂತ ತಂಡಗಳಿಗೆ 1 ಲಕ್ಷ ರು ನಗದು ಮತ್ತು ಆಕರ್ಷಕವಾದಂತಹ ಟ್ರೋಫಿಯನ್ನ ನೀಡಲಾಗ್ತದೆ. ಈ ಒಂದು ಪಂದ್ಯಾವಳಿಗಳ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾವೆಲ್ಲ ಮುಖಂಡರು ಭಾಗವಹಿಸಿದ್ರು, ಅವರೆಲ್ಲ ಹೇಗೆ ಶುಭ ಹಾರೈಸಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಇಂಡೋರಾ ಸ್ಪೋರ್ಟ್ಸ್ ಇವೆಂಟ್ಸ್ ಕಡೆಯಿಂದ ಹುಳಿಮಾವು ಭಾಗದ ಇಸ್ಲಾಮಿಯಾ ಆಟದ ಮೈದಾನದಲ್ಲಿ ಇವತ್ತು 1 ಲಕ್ಷ ನಗದು ಬಹುಮಾನ ಇರತಕ್ಕಂಥ ಒಂದು ಕ್ರೀಡಾಕೂಟ ಆಯೋಜನೆ ಆಗಿದೆ. ಇಂಡೋರಾ ಸ್ಪೋರ್ಟ್ಸ್ ಇವೆಂಟ್ಸ್ ಬಂದು ನಮ್ಮ ವಿನಾಯಕ್ ಅಂಡ್ ಅಸೋಸಿಯೇಟ್ಸ್ ಅವ್ರ ಫ್ರೆಂಡ್ಸ್ ಮುರಳಿ, ಸತೀಶು, ಚೇತನ್ ಅವರೆಲ್ಲ ಸೇರಿ ಒಂದು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಆಟಗಾರರನ್ನು ಮಾತ್ರ ಸೇರಿಸ್ಕೊಂಡು ಮಾಡ್ತಾಯಿದ್ದಾರೆ. ಅಂದರೆ ನಿಮ್ಗೆ ಆ ರೀತಿ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ವಿಧಾನಸಭಾ ಕ್ಷೇತ್ರ ಮಟ್ಟ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇದೆ, ಜಯನಗರ ವಿಧಾನಸಭಾ ಕ್ಷೇತ್ರ ಇದೆ. ಹಾಗೆ ಅದೇ ರೀತಿ ಈ ಬೆಂಗಳೂರು ವಿಧಾನಸಭಾ ಕ್ಷೇತ್ರಗಳ ಮಟ್ಟದಲ್ಲಿ 18 ತಂಡಗಳನ್ನು ಸಪ್ರೇಟಾಗಿ ಗುರುತಿಸಿ ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಆಟಗಾರರನ್ನೆಲ್ಲ ಸೇರಿಸಿ ಒಂದು ತಂಡವನ್ನಾಗಿ ಮಾಡಿ ಇದೊಂದು ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದ್ದು. ಈ ಕ್ರೀಡಾಕೂಟ ಇದೇ ಫಸ್ಟ್ ಟೈಮ್ ಈ ರೀತಿ ಒಂದು ವಿಶೇಷವಾಗಿ ಮಾಡ್ತಾ ಇರೋದು. ಯಾಕಂದರೆ ನೀವೆಲ್ಲ ನೋಡಿದ್ದೀರಾ, ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಸ್ ನೋಡಿದ್ದೀರಾ, ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ಸ್ ನೋಡಿದ್ದೀರಾ, ಏರಿಯಾ ವೈಸ್ ಟೂರ್ನಮೆಂಟ್ಸು ನೋಡಿದ್ದೀರಾ. ವಿಧಾನಸಭಾ ಕ್ಷೇತ್ರಗಳನ್ನು ಅದನ್ನು ಯಾವ ವ್ಯಾಪ್ತಿ ಮಾತ್ರ ಬಳಸ್ಕೊಂಡು ಇದೊಂದು ಟೂರ್ನಮೆಂಟ್ ಮಾಡ್ತಾರೆ. ಇದೇ ಮೊದಲನೇ ಬಾರಿ. ಈ ಒಂದು ವಿಶೇಷ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂತಹ ಇಂಡೋರಾ ಸ್ಪೋರ್ಟ್ಸ್ ಇವೆಂಟ್ಸ್ ಮ್ಯಾನೇಜ್ಮೆಂಟ್ನ ಓನರ್ ಆಗಿರ್ತಕ್ಕಂಥ ವಿನಯ್ ಅವ್ರಿಗೆ ನಾವು ಇದರ ಮುಖಾಂತರ ಒಂದು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಇದು ಮೊದಲನೇ ವರ್ಷದ ಟೂರ್ನಮೆಂಟ್ ಆಗಿದ್ದು ಈ ಒಂದು ಇವೆಂಟು ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಆಗಿ ಇದೇ ಇವೆಂಟು ಪ್ರತಿ ವರ್ಷ ನಡೆಯೋ ಥರ ಆ ದೇವರು ಇವ್ರಿಗೆ ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಮುಖಾಂತರ ಅವ್ರಿಗೆ ಶುಭಾಶಯನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಇವೆಂಟ್ ಬಂದ್ಬಿಟ್ಟು ಇಂಡೋರ್ ಸ್ಪೋರ್ಟ್ಸ್ ಇವೆಂಟ್ ಕಡೆಯಿಂದ ಆಯೋಜಿಸಲಾಗಿದೆ.
ಅದನ್ನು ಮ್ಯಾನೇಜ್ಮೆಂಟಾಗಿ ಓನರಾಗಿ ನಮ್ಮ ವಿನಾಯಕ್ ಇದ್ದಾನೆ, ಫ್ರೆಂಡ್ಸು ಅಸೋಸಿಯೇಟ್ಸ್ ಎಲ್ಲ ಸೇರಿ ಮಾಡ್ತಾರದು ಇವೆಂಟು. ಫಸ್ಟ್ ಟೈಮ್ ಮಾಡ್ತಾರದು. ಈ ಈವೆಂಟ್ ಸ್ಪೆಷಾಲಿಟಿ ಏನು ಅಂದರೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿ MLA ಕಾನ್ಸ್ಟಿಟ್ಯೂನ್ಸಿಯಿಂದ ಏನಿದ್ದಾರೆ ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರೋ ವಾರ್ಡ್ ಮೆಂಬರ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡೋ ಥರ ಮಾಡ್ತಾಯಿದ್ದೀವಿ. ಈ ಮೊದಲನೇ ಪ್ರಯತ್ನ, ಮೊದಲನೇ ವರ್ಷ. ಮುಂದಿನ ದಿನಗಳಲ್ಲಿ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಇದೆ. ಒಟ್ಟಿನಲ್ಲಿ ಕ್ರಿಕೆಟ್ ಎಂಬಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥದ್ದು, ಜಾಗತಿಕ ಮಟ್ಟದಲ್ಲಿ ಅತಿ ಶ್ರೀಮಂತ ಕ್ರೀಡೆ ಅಂತ ಕರೆಯುವಂಥದ್ದು. ಅದರಲ್ಲೂ ವಿಶೇಷವಾಗಿ ಅತಿ ಹೆಚ್ಚು ಭಾರತೀಯರು ಈ ಒಂದು ಕ್ರಿಕೆಟ್ ಅನ್ನು ಇಷ್ಟಪಡ್ತಾರೆ. ಹಾಗೂ ಅತಿ ಶ್ರೀಮಂತ ಆಟ ಭಾರತದಲ್ಲಿ ಅಂದ್ರೆ ಅದುವೇ ಕ್ರಿಕೆಟ್ ಅಂದ್ರೆ ತಪ್ಪಾಗಲಾರದು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.